ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಟಿಕಲ್ಸ್ ಯಾವ್ಯಾವು ಮತ್ತು ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು ಮತ್ತು ಕೆಲವು ರೂಲ್ಸ್ಗಳನ್ನ ಹೇಳ್ತೀನಿ. ಫಸ್ಟು ಆರ್ಟಿಕಲ್ಸ್ ಯಾವ್ಯಾವು? ಅ ಆ್ಯಂಡ್ ದ. ಸೊ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಮುಖ್ಯವಾದ ವಿಷಯ ಇಲ್ಲ ಒಂದು ಸ್ಪೆಸಿಫಿಕ್ ಆಗಿ ಒಂದು ವಸ್ತು ಬಗ್ಗೆ ಮಾತಾಡಬೇಕಾದ್ರೆ ನಾವು ದ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ನೋಬೆಲ್ ಪ್ರೈಸ್, ದ ಪ್ಯಾಕೇಜಸ್ ಹಿಯರ್. ಜನರಲ್ ಆಗಿ ನಾವು ಒಂದು ವಸ್ತು ಬಗ್ಗೆ ಇಲ್ಲ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಅ ಇಲ್ಲ ಆ್ಯನ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಅ ಸ್ಟೂಡೆಂಟ್ ಆಫ್ ಇಂಗ್ಲೀಷ್ ಪಾರ್ಟ್ನರ್ ಆ್ಯನ್ ಆ್ಯಪಲ್ ಅ ಡೇ. ಈಗ ನಾನು ನಿಮಗೆ ಅ ಮತ್ತು ಆ್ಯನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಅನ ನಾವು ಒಂದು ಕಾನ್ಸನೆಂಟ್ ಮುಂಚೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಅ ಟ್ರೀ. ಅದೇ ರೀತಿ ಆ್ಯನ್ನ ನಾವು ಒಂದು ಓವಲ್ ಮುಂದೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಆ್ಯನ್ ಅಂಬ್ರೆಲಾ. ಒಂದು ಸೆಂಟೆನ್ಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ನೌನ್ ಇದ್ದರೆ ಮತ್ತು ಒಂದೇ ಅರ್ಥ ಕೊಡ್ತಿದ್ರೆ ಇಲ್ಲ ಒಂದೇ ಐಡಿಯಾನ ಕೊಡ್ತಿದ್ರೆ ನಾವು ಪದೇ ಪದೇ ಆರ್ಟಿಕಲ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಂಪಲ್, ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಆಫ್ ದ ಬ್ಲಾಗ್ ಆರ್ ಎಕ್ಸ್ಟ್ರೀಮ್ಲಿ ಲಾಂಗ್. ಇಲ್ಲಿ ನಾವು ಒಂದೇ ಸತಿ ನಾವು ಒಂದು ಆರ್ಟಿಕಲ್ ದ ಯೂಸ್ ಮಾಡಿದ್ದೀವಿ, ಪುನಃ ಸೆಕೆಂಡ್ಗೆ ನಾವು ಯೂಸ್ ಮಾಡಿಲ್ಲ ಬಿಕಾಸ್ ಒಂದೇ ಅರ್ಥ ಕೊಡುತ್ತೆ ಅಂತ. ಆರ್ಟಿಕಲ್ ಅ ಮತ್ತು ಆ್ಯನ್ ಒಂದು ಸಿಂಗ್ಯುಲರ್ ನೌನ್ ಮುಂದೆ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಒಂದು ಪ್ಲೂರಲ್ ನೌನ್ ಮುಂದೆ ನಾವು ದನ ಯೂಸ್ ಮಾಡ್ತೀವಿ. ಇಲ್ಲ ಅಂತ ಅಂದರೆ ಏನೂ ಯೂಸ್ ಮಾಡೋದಿಲ್ಲ. ಒಂದು ಎಕ್ಸಾಂಪಲ್ನ ನೋಡೋಣ. ಐ ಹ್ಯಾವ್ ಫ್ರೂಟ್ಸ್ ಇನ್ ಮೈ ಬ್ಯಾಗ್. ಇದು ಕರೆಕ್ಟ್ ಇರುತ್ತೆ. ಐ ಹ್ಯಾವ್ ದ ಫ್ರೂಟ್ಸ್ ಇನ್ ಮೈ ಬ್ಯಾಗ್, ಇದು ಕರೆಕ್ಟು. ನಾವೇನಿಗೆ ದ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ಒಂದು ಕಾನ್ವರ್ಸೇಷನಲ್ಲಿ ನಾವು ಆಲ್ರೆಡಿ ಫ್ರೂಟ್ಸ್ ಬಗ್ಗೆ ಮಾತಾಡಿದರೆ ನಾವು ದನ ಯೂಸ್ ಮಾಡ್ಬೋದು. ನಾವು ಆರ್ಟಿಕಲ್ನ ಯಾವಾಗ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ದ ಹೋಲ್ ಸೆಂಟೆನ್ಸ್ ಡಿಫ್ರೆಂಟ್ ಮೀನಿಂಗು ಮತ್ತು ಬೇರೆ ಅರ್ಥವನ್ನು ಕೊಡುತ್ತೆ. ಎಕ್ಸಾಂಪಲ್, ಐ ಲೈಕ್ ದ ರೆಡ್ ಆ್ಯಂಡ್ ಬ್ಲೂ ಶರ್ಟ್. ಈ ಸೆಂಟೆನ್ಸ್ನಲ್ಲಿ ಏನು ಹೇಳ್ತಿದೆ, ಒಂದು ಶರ್ಟ್ನ ನನಗೆ ರೆಡ್ ಮತ್ತು ಬ್ಲೂ ಕಲರ್ ಶರ್ಟ್ ಇಷ್ಟ ಅಂತ ಹೇಳ್ತಿದ್ದೆ. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಐ ಲೈಕ್ ದ ರೆಡ್ ಆ್ಯಂಡ್ ದ ಬ್ಲೂ ಶರ್ಟ್. ಇದರಲ್ಲಿ ನಂಗೆ ಡಿಫ್ರೆಂಟ್ ಶರ್ಟ್, ರೆಡ್ ಶರ್ಟ್ ಮತ್ತು ಬ್ಲೂ ಶರ್ಟ್ ಇಷ್ಟ ಅಂತ ಹೇಳ್ತಿದೆ. ಯಾವ ರೀತಿಯಲ್ಲಿ ನಾವು ಆರ್ಟಿಕಲ್ಸ್ನ ತಪ್ಪು ಜಾಗದಲ್ಲಿ ಯೂಸ್ ಮಾಡಿದ್ರೆ ತಪ್ಪು ಅರ್ಥ ಕೊಡುತ್ತೋ ಅದೇ ರೀತಿ ನಾವು ಆರ್ಟಿಕಲ್ಸ್ನ ಯೂಸೇ ಮಾಡಿಲ್ಲ ಅಂತ ಅಂದರೆ ಅದು ಕೂಡ ತಪ್ಪು ಅರ್ಥ ಕೊಡುತ್ತೆ. ಅದನ್ನು ಒಮಿಟೆಡ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಲಿಟಲ್ ಮನಿ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ಐ ಹ್ಯಾವ್ ಅ ಲಿಟಲ್ ಮನಿ ಅಂತ ಅಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಅರ್ಥ. ಇವಾಗ ಝೀರೋ ಆರ್ಟಿಕಲ್ಸ್. ಸೊ ಎಲ್ಲ ನೌನ್ ಮುಂದೆ ನಾವು ಆರ್ಟಿಕಲ್ಸ್ನೇ ಯೂಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾವು ಪ್ರಿಪೋಸಿಷನ್ ಕೂಡ ಯೂಸ್ ಮಾಡ್ತೀವಿ. ಒಂದೊಂದು ಸ್ಪೆಸಿಫಿಕ್ ನೌನ್ ಹೇಳ್ತೀನಿ. ಪ್ಲೇಸ್, ಟೈಮ್, ಟ್ರಾನ್ಸ್ಪೋರ್ಟ್ ಮತ್ತು ಇಲ್ನೆಸ್. ಎಕ್ಸಾಂಪಲ್ ನೋಡೋಣ. ಬೈ ನೂನ್, ಇನ್ ಆಫೀಸ್, ಐ ಟ್ರಾವೆಲ್ ಬೈ ಬಸ್, ಶಿ ಹ್ಯಾಸ್ ಕ್ಯಾನ್ಸರ್. ನಾವೆಲ್ಲ ಸೆಂಟೆನ್ಸ್ನಲ್ಲೂ ಆರ್ಟಿಕಲ್ನೇ ಯೂಸ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇರೋದಿಲ್ಲ. ನಾವು ಪ್ರನೌನ್ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಈ ಕೇಮ್ ಟು ಕಲೆಕ್ಟ್ ದ ಬುಕ್ಸ್ ಅಥವಾ ಈ ಕೇಮ್ ಟು ಕಲೆಕ್ಟ್ ಇಸ್ ಬುಕ್ಸ್ ಅಂತ ಕೂಡ ಹೇಳ್ಬೋದು. ಇವಾಗ ನಿಮಗೆ ಆರ್ಟಿಕಲ್ ಬಗ್ಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಬೇರೆ ಅದರ ಟಾಪಿಕ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ.